ಇದೆಯಪ್ಪ. ನಿಂಗೂ ಕಾಂಚನಂಗೆ ಅಧಿಕಾರದ ಮದ ತಲೆಗೇರ್ಬಿಡ್ತೆ. ಅವಳನ್ನ ಕೊಲೆ ಮಾಡ್ತೀನಿ ಅಂತೆಲ್ಲ ಮಾತಾಡ್ತಾ ಇದೆಯಲ್ಲ. ಹೌದು ಅಜ್ಜಿ, ಅತ್ತೆನ ಕೊಲೆ ಮಾಡದೆ ಬೇರೆ ದಾರಿನೇ ಇಲ್ಲ. ನೀವೇ ಯೋಚನೆ ಮಾಡಿ ನೋಡಿ. ಒಳ್ಳೆಯವ್ರನ್ನ ಹೇಗಾದ್ರೂ ತಿದ್ಬೋದು, ಆದ್ರೆ ರಾಕ್ಷಸರನ್ನ ತಿದ್ದೋದಕ್ ಸಾಧ್ಯನೇ ಇಲ್ಲ. ಅತ್ತೆನ ಹುಚ್ಚಿ ಅನ್ನೋ ಪಟ್ಟದಲ್ಲಿ ತುಂಬಾ ದಿನ ಕೂರ್ಸೋದಕ್ಕಾಗೋದಿಲ್ಲ. ಹಾಗಂತ ನನ್ನ ಗಂಡಂಗ್ ಮೋಸ ಆಗೋದನ್ನ ಜೀವನ ಪೂರ್ತಿ ತಾಳ್ಮೆಯಿಂದ ನೋಡ್ಕೊಂಡು ಕೂರೋದಕ್ಕೂ ಆಗೋದಿಲ್ಲ. ಅಲ್ಲ, 3 ಹೊತ್ತು ಅವ್ರು ಏನ್ ತೊಂದರೆ ಕೊಡ್ತಾರೆ ಅಂತ ಕಾಯ್ಕೊಂಡು ಕೂತಿದ್ರೆ ಈ ಮನೆ ಸೊಸೆಯಾಗಿ ನಾನು ಅಧಿಕಾರ ಚಲಾಯಿಸೋದು ಯಾವಾಗ? ಅದಕ್ಕೆ ನನಗ್ ಸಿಕ್ಕಿರೋ ಅವಕಾಶನ ಉಪಯೋಗಿಸ್ಕೊಂಡು ನಾನೇ ಅವ್ರ ರೂಮಿಗೆ ಹೋಗಿ ಚಾಕುವಿಂದ ಚುಚ್ಚಿ ಸಾಯಿಸ್ಬಿಡ್ತೀನಿ. ಆಗ ರಂಗೇಗೌಡರು ಅವ್ವಂಗ್ ಏನಾಯ್ತು ಅಂತ ಬಂದು ಕೇಳಿದ್ರೆ ಅತ್ತೆಗೆ ಹೇಗಿದ್ರು ಹುಚ್ಚಿಡ್ದಿತ್ತಲ್ಲ, ಆ ಹುಚ್ಚಲ್ಲಿ ಅವ್ರಿಗವ್ರೇ ಚಾಕು ಚುಚ್ಕೊಂಡು ಸತ್ತೋದ್ರು ಅಂತ ಸಾಬೀತ್ ಮಾಡ್ತೀನಿ. ಆಗ ತಿಜೋರಿಗೆ ಮಾತ್ರ ಅಲ್ಲ, ಇಡೀ ಅಧಿಕಾರ ನನಗ್ ಬರುತ್ತೆ. ಜೊತೆಗೆ ಪದ್ಮಾವತಿ ಅತ್ತೆ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ರಂಗೇಗೌಡ್ರಿಗೆ ಈ ಮಲತಾಯಿ ಮೋಸದಿಂದ ಮುಕ್ತಿ ಸಿಗುತ್ತೆ. ಹಾಗೆ ಮಾಡಿದ್ರೆ ಮಾತ್ರ ಕಾಂಚನ ಅತ್ತೆ ನಿಮ್ಮೆಲ್ರಿಗೂ ಮಾಡಿರೋ ಮೋಸಕ್ಕೆ ಸೇಡ್ ತೀರ್ಸ್ಕೊಂಡಾಗತ್ತೆ.